ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನನ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಸಂಡೇ ಅಲ್ವಾ, ಇವತ್ತೊಂದು ಸಿಂಪಲ್ಲಾಗಿ ಮಟನ್ ಸಾರು. ಒಬ್ಬೊಬ್ಬರು ಮನೆಗೆ ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದಂತ ನೋಡೋಣ. ಸೊ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗೆ ಅಷ್ಟೇ ಸೂಪರಾಗಿರುತ್ತೆ. ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಇಲ್ಲಿ ಮಟನ್ ತಗೊಂಡಿದ್ದೀನಿ. ಮಟನ್ ತಗೊಂಡು ತೊಳೆದು ಕ್ಲೀನಾಗಿ ಅದನ್ನು ಕುಕ್ಕರ್ಗೆ ಹಾಕಿ 2 ವಿಸಿಲ್ ಇಲ್ಲ 3 ವಿಸಿಲ್, ಜಾಸ್ತಿ ಬಲ್ತಿತ್ತು ಅಂದರೆ ಒಂದು 4 ವಿಸಿಲ್ ಬೇಯಿಸ್ಕೊಳ್ಳಿ. ಕಮ್ಮಿ ಇತ್ತು ಅಂದರೆ ನೀವು ಒಂದು 2 ವಿಸಿಲ್ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್. ಆಮೇಲೆ ಮಸಾಲೆ ಹಾಕಿ ಇನ್ನೂ 2 ವಿಸಿಲ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಬೇಯಿಸಿಟ್ಕೊಂಡಾದ್ಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ನಾನಿಲ್ಲಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಸಣ್ಣ ಈರುಳ್ಳಿ ಹಾಕಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ರೆಡ್ದು ಕೆಂಪು ಹಣ್ಣು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂಚೂರು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ 3 ಗೆಡ್ಡೆ ಬೆಳ್ಳುಳ್ಳಿ. ಇದಿಷ್ಟು ತೊಗೊಂಡು ಫಸ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಕಾಳು ಮೆಣಸು, 1 ಇಂಚು ಚಕ್ಕೆ, ಒಂದು 4 ಲವಂಗ. ಸ್ವಲ್ಪ ಸ್ಪೈಸಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಟೊಮೊಟೊನ ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಮೆತ್ತಗಾಗೋವರೆಗೆ ಹುರ್ಕೊಂಡು, ಇಲ್ಲಿ 2 ಸ್ಪೂನ್ ಧನಿಯಾ ಪುಡಿ. ನಿಮ್ಗೆ ಜಾಸ್ತಿ ಬೇಡ, ಜಾಸ್ತಿ ಹಾಕಿದ್ರೆ ಮಸಾಲೆ ಆಗುತ್ತೆ. 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಮತ್ತು ಖಾರ ಪುಡಿ ಬೇಡ ಫ್ರೆಂಡ್ಸ್. ಇಲ್ಲಿ ಖಾರ ನಿಮಗೆ ಬೇಕಂದಾಗ ಆಮೇಲೆ ಹಾಕ್ಕೋಬೋದು. ಮತ್ತು ಇಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಪುದೀನ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಾಡಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ತೆಂಗಿನಕಾಯಿ ಹಾಕಿಲ್ಲ, ತೆಂಗಿನಕಾಯಿ ಬದಲು ನಾನು ಕುಟಾಣಿ ಹಾಕಿದ್ದೀನಿ. ಕುಟಾಣಿ ಕಳ್ಳೆಪಪ್ಪು ಇವಿಷ್ಟು ಹಾಕಿ ಚೆನ್ನಾಗಿ ನಾವು ರುಬ್ಕೊಬರಬೇಕು. ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡು, ಈಗ ಏನು ಅರ್ಧ ನಾವು ಬೇಯಿಸಿಟ್ಟಿರ್ತೀವಲ್ಲ ಮಟನ್ ಮಾಂಸಕ್ಕೆ, ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲು ನಾವು ಬೇಯಿಸಿಟ್ಟಿರ್ತೀವಿ. ಸೊ ಈಗ ನೀವು ಈ ಟೈಮಲ್ಲಿ ಸಣ್ಣದಾಗಿ, ಅಂದರೆ ಸ್ವಲ್ಪ ನೀವು ನೋಡಿಕೊಂಡು ಉಪ್ಪು ಹಾಕ್ಕೋಬೋದು, ತುಂಬ ಉಪ್ಪು ಹಾಕೋದು ಬೇಡ. ಚೆನ್ನಾಗಿ ಕಲಸಾದ್ಮೇಲೆ ಮತ್ತೆ 2 ವಿಸಿಲ್ ಬೇಯಿಸಿದ್ರೆ ಸೂಪರಾಗಿ ಬೆಂದಿರುತ್ತೆ ಮಟನ್ ಸಾರು. ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸಿದ್ರೆ ಮಟನ್ ಸಾರು ರೆಡಿ ಆಗುತ್ತೆ. ಈಗ ಬಿಸಿ ಬಿಸಿ ಮುದ್ದೆಗೆ ಮಟನ್ ಸಾರು ಬ್ಯಾಟಿಂಗ್ ಮಾಡೋಣ. ಸೊ ಬನ್ನಿ, ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲ್ಲಾಗಿ ತೋರಿಸಿದ್ದೀನಿ, ತುಂಬ ಈಸಿಯಾಗಿ ಯಾರು ಬೇಕನ್ನ, ಬ್ಯಾಚುಲರ್ಸ್ ಆಗಲಿ ಮನೆಯಲ್ಲಿರೋರಾಗಲಿ ಯಾರು ಬೇಕನ್ನ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ರುಚಿಯಾಗಿರೋ ಮಟನ್ ಸಾರು ಹೇಗಿತ್ತಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.